ಹಲೋ ಹಲೋ ಶಾಂತಕ್ಕ ಏನು ಮಾಡತ್ತಿ? ಏನು ಮಾಡಲಿ ಯವ್ವ, ಈಗೆಲ್ಲ ದಗದು ಮುಗ್ದೈತಿ. ಏನು ಬೋಜೆ ಅಟ್ ಮಾಡಿ ಕಿಶಿಂದ ನೆವೆದೇ ಹಿಡಿಬೇಕು ನೋಡ್ಯವ. ಹ್ಞೂ ಬಡ ಬಡ ಮತ್ತು ಪೂಜೆ ಗೀಜೆ ಮಾಡಿ ಊಟ ಅದು ಮಾಡಿ ಕುಲ್ಲಾಗ ಮತ್ತು ಸಂಜೆಗೆ ಇದಕ್ಕೆ ಹೋಗುನು ಓಕಳಿ ನೋಡಕ್ಕೆ. ಮತ್ತು ನಾ ಅಂತೂ ಬಿಡಂಗ ಇಲ್ಲಿ ನೀನು ಕರ್ಕೊಂಡು ಹೋಗೋಕೆ. ನೀ ಏನು ನೆವಾಗಿವ ಏನು ಹೇಳ್ಬೇಡ, ಕಾಲು ನುಸತೆ ಹೋಗ ಕೈ ನುಸತೈತಿ. ಮತ್ತು ಹಬ್ಬ ಅಂದ್ರೆ ಎಲ್ಲ ಅಡ್ಗೆ ಮತ್ತು ಎಲ್ಲ ಥರ ಕೆಲಸ ಮಾಡಿ ಕೈ ಕಾಲು ನುಸುವ. ಮತ್ತು ಹಬ್ಬದಾಗನ ಮತ್ತು ತಿರ್ಗಾಡೋದಿರ್ತೈತಿ. ಮತ್ತು ನೀನು ಈಗ ಬರ್ಲಿಕ್ಕಂದ್ರೆ ಹೆಂಗೆ ಬಡ 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 ರೆಡಿ ಆಗು. ಬಡ ಬಡ ಎಲ್ಲ ಕೈಯನ್ನು ಕೆಲಸ ದಡ ದುಂಬ್ಡು ಮುಗಿಸ್ಕೊಂಡು ರೆಡಿಯಾಗಿ ಒಟ್ಟು ನಾ ಬರೋದ್ರಾಗ ಬಾಗಲ್ದಾಗ ನಿಂದ್ರ ಮತ್ತು ನೀ ಈಗ ಹೇಳ್ತಾನ. ಯವ್ವ ನಿಂದೊಳೆ ಬರೀ ಅಲ್ಲಿ ಹೋಗುನು ಇಲ್ಲಿ ಹೋಗುನು ಅಂತಂದು 20 ಫೋನ್ ಹಚ್ಚತಿ ನೋಡು. ಅಯ್ಯ ಅಲ್ಲಿ ಹೋಗುನು ಇಲ್ಲಿ ಹೋಗುನು ಅನ್ನಕೇನ, ಊರಾಗ ಹಬ್ಬ ಐತಿ, ಊರ ಹಬ್ಬಕ್ಕೆ ನಾವು ಹೋಗ್ಲಿಕ್ಕಾರ ಮತ್ತು ಮಂದಿ ಹೆಂಗೆ ಹೊಳ್ಯಾಕಾರ? ಮೇನ ಮುಖ್ಯಸ್ಥರು ನಾವು ಹೋಗ್ಲಾರ್ದ ಹಬ್ಬ ಹೆಂಗೆ ಆಕೈತೆ? ನಡಿ ಹೋಗುನ್ ನಡಿ. ಆ ತಳ ಬಿಡಾಡಿ ಬರ್ತನ್ ಬಾ. ಅಲ್ಲ ಶಾಂತ, ನೈವೇದ್ಯ ಗಿವೇದ್ಯ ಎಲ್ಲ ಹಿಡ್ತೀನ. ಈಕಿ ಪಲ್ಲವಿ ಕಡೆ ಅಟ ದೀಪ ಬೆಳಗಿಸಿ ಬಿಡವಾ. ಯಪ್ಪ ಬಸವಣ್ಣ, ಈ ವರ್ಷ ನಂಗೆ ಸಾಲ್ಯಾಗ ಚಲೋ ತಂಗೆ ಮಾರ್ಕ್ಸ್ ಬಿಡುವಂಗೆ ಮಾಡಪ್ಪ. ನಾ ಚಂದಂಗೆ ಓದಿದ್ದೆಲ್ಲ ನಂಗೆ ನೆನಪುಳಿಯಂಗೆ ಮಾಡಪ್ಪ. ಎಲ್ಲ ನಿನ್ನ ಮೇಲೆ ಬರಾಕಿನಪ್ಪ, ನೀನ ಕಾಪಾಡಪ್ಪ ದೇವ್ರಿ. ಏ ಶಾಂತ, ನೀವು ಒಬ್ಬಕ್ಕೆ ಆರ್ತಿ ಮಾಡ, ಒಬ್ಬಕಿನ ಬೇಡ. ಯಪ್ಪ ಬಸವಣ್ಣ, ನನ್ನ 2 ಮಕ್ಕಳು ಚೆನ್ನಾಗಿ ಸಾಲಿ ಕಲ್ ಚಲೋ ಮನೆಗೆ ಸ್ವಸ್ಥರಾಗಿ ಹೋಗಿ ಚಲೋ ತಂಗ ಮನೆ ನಡ್ಸೋಂಗೆ ಮಾಡಪ್ಪ ದೇವ್ರಿ. ನಿನಗೆ ನಾ ಬಿಡ್ಕೋದಂದಪ್ಪ. ನನ್ನ ಗಂಡಗೆ ನಮ್ಮ ಅತ್ತಿಗೆ ನನಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ರಕ್ಷಣೆ ಮಾಡಪ್ಪ. ನಮ್ಮ ಮನೆಯೊಳಗೆ ಚಲೋ ತಂಗ ಎಲ್ಲರೂ ಖುಷಿಲೇ ನಕ್ಕೋತ ಇರೋಂಗೆ ಮಾಡಪ್ಪ ದೇವ್ರಿ. ಎಲ್ಲ ನಿನ್ನ ಮೇಲೆ ಬರ ಹಾಕೇನಪ್ಪ ದೇವ್ರಿ. ನೀನು ನೋಡಪ್ಪ ನಮ್ಮನ್ನು ಕಾಯವ ಬಸವಣ್ಣ, ಕಾಪಾಡಪ್ಪ. ಪೂಜಂತೂ ಆತು. ಮತ್ತೆ ನಾ ಗುರ್ಸಿದ್ ಬರಾನ ಎಲ್ಲರೂ ಕೂಡ ಒಮ್ಮೆ ಊಟಕ್ಕೆ ಕೂತು ಬಿಡುನು. ಮತ್ತೆ ನಾ ಟೈಮ್ ತೆಗೆದು ಬೇಡ, ಭಾಳ ಲೇಟ್ ಆಕತಿ. ಮತ್ತು ಅವ ಕರಿ ಹರಿಯಕ್ಕೆ ಬೇರೆ ಹೋಗ್ಬೇಕಿವ ಇವ ಸಂಜೆಗೆ. ಹ್ಞೂ ಅಪ್ಪ ಮುಂಜಾನೆ ಹೋಗಿ ಎತ್ತುಗಳಿಗೆಲ್ಲ ಉಳ್ಳಾಗಡ್ಡಿ ಇದನ್ನು ಮಾಡ್ಕಿಶಿಂದ ಅದು ಉಳ್ಳಾಗಡ್ಡಿಲೇ ಡಿಸೈನ್ ಮಾಡ್ಯಾನಪ್ಪ. ಉಳ್ಳಾಗಡ್ಡಿ ಕಟ್ ಮಾಡ್ಯಾನ 2 ಭಾಗ ಮಾಡ್ಕಿಶಿಂದ ಅದ್ರೊಳಗೆ ಅದಕ್ಕೆ ಬಣ್ಣದಾಗ ಎದ್ಕಿಶಿಂದ ಆಕಳಿಗೆಲ್ಲ ಹಚ್ಚಿ ಮುಡ್ಸ್ಯಾನ. ಭಾರಿ ಆಗ್ಯಾವ ಎತ್ತು ಭಾರಿ ಕಾಣತ್ತವ. ನನಗಂತೂ ಭಾಳ ನೋಡಕ್ಕೆ ಎಷ್ಟು ಚಂದ ಅನಿಸ್ತಾಯಿ. ನಾನು ಹೋಗ್ತೀನಿ ನೀನು ಅವನ ಬೇಡ ಅಂದ್ಲು, ಓದ್ಕೋತಕೊಂಡು ಅಭ್ಯಾಸ ಭಾಳ ಐತಿ, ಹೋಗ್ಬೇಡತಂದು ಬೈಲಾಯಿ. ಯಾಕೆ ನಾನು ಹೋಗ್ತೀನಿ, ಈ ವರ್ಷ ಹೋಗ್ತೀನಿ ನೋಡಯ್ಯ. ಈ ವರ್ಷ ಹೋಗಲಿಲ್ಲ ನೋಡಯ್ಯ. ಹ್ಞೂ ಮತ್ತು ಈಗ ನಿಂದು ಅಭ್ಯಾಸ ಒಂದು ಭಾಳ ಇರ್ತೈತಿ. ಮತ್ತು ಹಗಲೆಲ್ಲ ಆ ಕಡೆ ಹೋದ್ರೆ ಮತ್ತು ನಡಿಬೇಕಲ್ಲ ಎಲ್ಲ, ಹಾಗೆಲ್ಲ ಆಗೋದಿಲ್ಲ. ಆತಳ ಮತ್ತು ಇನ್ನೊಂದಿಟ್ಟು ಓದ್ಕೋತಕೊಂಡ್ರೆ ನಿಮ್ಮ ಅಪ್ಪ ಬರೋ ಮಟ. ಅಲ್ಲ ನಮ್ಮ ಅವನು ಓದ್ಕೋತಕೊಂಡಂತಾಳ, ನೀನು ಓದ್ಕೋತಕೊಂಡ್ರಂತಿ. ಬರೀ 24 ತಾಸು ಬರೀ ಓದಂತೀರಿ. ಅಟ್ಟ ಓದಿನ ನನಗೂ ಒಂದಿಟ್ಟು ಹಬ್ಬದು ಇದ್ದಾಗ ಒಂದಿಟ್ಟು ಬಿಟ್ಟರೆ ಬಿಡ್ರಿ, ನಾನು ಒಂದಿಟ್ಟು ನಿಮ್ಮ ಜೊತೆ ಕುಂಡ್ರೋದು ತಿನ್ನೋದು ಉಣ್ಣೋದು ಮಾಡ್ತಾನೆ. ಹಾ ಈಗ ಬಂದೆ. ಮೊನ್ನೆ 4 ಏನ ಕಡವ ಕರ್ಚಿಕಾಯಿ ತುಂಬಿ ಕೊಡೋಕ್ಕೆ ಬಾ ತಂದ್ರು. ನಂದು ಓದೋದೈತಿ ಹಂಗೈತಿ ಹಿಂಗೈತೆ ಅಂದು. ಮತ್ತು ಇವಾಗ ಹೋಗ್ಲಾ, ಈಗ ಯಾಕೆ ಸುಮ್ಕೊಂಡ್ರತಿ, ಓದ್ಕೋ. ಮತ್ತು ಈಗರೇ ಅಯ್ಯೋ ನನಗೆ ಒಂದಿಟ್ಟು ಕುಂಡ್ರಾಕು ಬಿಡಂಗಿಲ್ಲಂತಿ. ಏನು ನೋಡು, ನಿನಗೆ ಬೇಕಾದಂಗೆ ನೀ ಇರ್ತಿ, ನಮಗೊಂದಿಟ್ಟು ದಗದಕ್ಕೆ ಸಹಾಯ ಮಾಡಂದಾಗ ನಿಂದು ಓದೋದು ಮನಗಂಡ ಇರ್ತೈತಿ. ಏ ಶಾಂತ ಇವತ್ತು ಹಬ್ಬ ಐತಿ, ಹುಡುಗಿಗೆ ಬೈಯಾಕೆ ಹೋಗ್ಬೇಡ. ಹಬ್ಬದ ದಿನಾನು ಏನವ ಅದು ಬ್ಯಾಡ ಬಿಡು. ಇವತ್ತೊಂದಿನ ಬಿಟ್ಟು ಬೇಡ, ಹುಡುಗಿನ ಏನಾರ ಯಾಕೆ ಮಾಡ್ಕೋತಕ್ಕೆ ಬಿಡು. ಅಯ್ಯತ್ತಿ ಹಬ್ಬ ಐತೆ ತಂದ ಊಟ ಮಾಡೋದು ಬಿಡ್ತಾಳನ್ನ, ಊಟ ಮಾಡೋದು ಮಾಡತ್ತಾಳು. ಮತ್ತು ಹಂಗೆ ಅಭ್ಯಾಸ ಮಾಡಬೇಕವ. ಅಲ್ಲ ನಿನಗೊಂದು ಹೇಳಣ್ಣ, ಹಬ್ಬದ ವಿಶೇಷ ಏನಂದ್ರೆ ಯುಗಾದಿ. ನಾವು ಆ ವರ್ಷದ ನಮ್ಮ ಹೊಸ ವರ್ಷ ತಂದ ಯುಗಾದಿ ಹಬ್ಬ ಆಚರಿಸ್ತೀವಿ. ಯುಗಾದಿ ಹಬ್ಬ ಆದ ಕೂಡಲೇ ಬರೋದು ನಮಗೆ ಮೊದಲನೇ ಹಬ್ಬ ಅಂದ್ರೆ ಬಸವಣ್ಣ ಬಂದಂದ್ರೆ ನೋಡ ಎಲ್ಲ ನೋಡಿ. ನಿಮ್ಮ ಮನೆ ಕಟ್ಟುವಾಗ ಸಕಟ್ ಮನೆ ಒಳಗೆ ಫಸ್ಟ್ ಆಕಳ ಒಳಗೆ ಕಳಿಸೇನ ಮುಂದಿಂದೆಲ್ಲ ಕೆಲಸ ಅಕ್ಕಾವ. ಈಗೂ ಹಬ್ಬಗಳು ಚಾಲು ಆಗೋದು ಹಂಗೆ. ಮೊದಲು ಮನೆ ಒಳಗೆ ಬಸವಣ್ಣನ ತಂದು ಪೂಜೆ ಮಾಡಿದ್ಮೇಲೆ ಎಲ್ಲ ಹಬ್ಬಗಳು, ವರ್ಷದ ಎಲ್ಲ ಹಬ್ಬಗಳು ಚಾಲು. ಇನ್ನು ಅದಾ ಹಳೀ ಕಾಲದಿಂದ ಮಾಡ್ಕೊಂಡು ಬಂದಿದ್ದ ಪದ್ಧತಿ ಐತಿ. ಮಣ್ಣಿನ ಎತ್ತು ತಂದು ಮನ್ಯಾಗ ಪೂಜೆ ಮಾಡಿ ಒಳಗೆ ಮಣ್ಣಿನ ಎತ್ತುಗಳನ್ನ ತಂದು ಒಳಗೆ ತಂದಿಟ್ಟು ಪೂಜೆ ಮಾಡಿ ಮತ್ತು ನೈವೇದ್ಯ ಮಾಡಿ ಎಲ್ಲ ಎಟ್ಟು ಚಂದ ಶೃಂಗಾರ ಮಾಡಿ ಹೂವು ಹಣ್ಣು ಹಂಪು ಎಲ್ಲ ನೈವೇದ್ಯ ಹಿಡೋದು, ಕಾಯಿ ಹೊಡೋದು, ಭಕ್ತಿಲೆ ಪೂಜೆ ಮಾಡೋದು ಮೊದಲನೇ ಹಬ್ಬ. ಇದರಿಂದ ಇನ್ನೆಲ್ಲ ಚಲೋ ಹಾಕೋತ ಹೋಗ್ಲಿಪ್ಪ ದೇವ್ರಿಗೆ. ಕಾರುಣಿವಿ ಅಂತ ಎದಕ್ಕೆ ಮಾಡ್ತಾರೆ? ಕಾರುಣಿವಿ ಅಂದ್ರೆ ಎಲ್ಲ ಚಲೋ ಆಗೋ ಸಂಬಂಧನ ಹಿರಿಯರು ಮಾಡ್ಕೊಂಡು ಬಂದಿದ್ದ ಪದ್ಧತಿಗಳು. ಈಗ ಏನಂದ್ರೆ ಮಳೆ ಆಗ್ತಿರಂಗಿಲ್ಲ ಗೊತ್ತನ. ಮಳೆ ಆಗೋ ಸಂಬಂಧನ ಊರಾಗ ಕರಿ ಹರಿದಂದ್ರೆ ಎತ್ತು ಓಡಿಸ್ತಾರೋ ಅದೆಲ್ಲ ಮಾಡ್ತಾರೆ. ಯಾಕಂದ್ರೆ ನಾವೆಲ್ಲ ಹಳಿ ಕಾಲದ ಪದ್ಧತಿ. ನಿಮಗೆ ಏನವ ಏನೇನು ಗೊತ್ತಿಲ್ಲ. ಈಗಿನವ್ರಿಗಂತೂ ಹುಡುಗಿಯರಿಗೆ ಏನು ನಮ್ಮ ಪಲ್ಲವಿಗದು ಇವೆಲ್ಲ ನಾವು ಹೇಳ್ಕೊಟ್ರೆ ಗೊತ್ತಾಕತಿ. ಇಲ್ಲಕಂದ್ರೆ ಅವಕ್ಕೆ ಏನು ಗೊತ್ತಾಕತಿ? ನಾಳೆ ಅವ್ರ ಮಕ್ಳಿಗೆ ಏನು ಹೇಳ್ತಾವೋ ಏನೋ. ಯವ್ವ ನಾವು ಆ ಟೈಮ್ದಾಗ ಇರ್ತೀವೋ ಇಲ್ಲೋ ಯಾರಿಗೆ ಗೊತ್ತು. ಅಯ್ಯಯ್ಯಯ್ಯ ಅತ್ತಿ, ಹಬ್ಬದ ದಿನ ರೀ ಇರ್ತೀವೋ ಇಲ್ಲೋ ಅದನ್ನೆಲ್ಲ ಯಾಕೆ ಮಾತಾಡ್ತಿ? ಚಲೋನು ಮಾತಾಡು. ನನಗೆ ಹೇಳ್ತಿ ಹುಡುಗಿಗೆ ಬೈಬೇಡತ್ತ ನೀ ಅಂತಿ. ಏನೇನಾರೇ ಮಾತಾಡ್ಕೊತಕೊಂಡಿರ್ತಿ. ಮತ್ತು ಇನ್ನೊಂದು ಗಿರಿಜಿ ಫೋನ್ ಮಾಡಿಳು ಸಂಜೆಗೆ ಓಕಳಿ ನೋಡಕ್ಕೆ ಹೋಗೋಣ ಅಂದಳು. ಮತ್ತು ನೀವು ಬರ್ತೀರೋ ಹೆಂಗೆ ಮಾಡ್ತೀರಿ? ನಾನು ಮತ್ತು ಬರ್ಬೇಕಂತ ವಿಚಾರ ಮಾಡ್ದಲ್ವ. ಮತ್ತು ಮನ್ಯಾಗ ಕೂತು ಏನು ಮಾಡಿ ಒಬ್ಬಾಕಿನ. ಅದಕ್ಕೆ ನಾನು ನಿಮ್ಮ ಜೊತೆನೂ ಬಂದುಬಿಡ್ತೇನೆ. ಎಲ್ಲಿದ್ದು ಮನ್ಯಾಗ ಕೂತು ಬೇಸರ ಆಕತಿ. ಅದಕ್ಕೆ ಬಂದುಬಿಡ್ತೀನಿ.
ಮತ್ತು ರೀ ಅತ್ತಿರಿ ದೂರ ಆಕತ್ರಿ ಮತ್ತು ಕೈಕಾಲದು ನುಸಾಕತ್ತಾವ್ರಿ ನೋಡ್ರಿ ಹೆಂಗೆ ಮಾಡ್ತೀರಿ ಮೊದ್ಲು ಗಾಡಿ ಬಂದಿಲ್ಲ ನಮ್ಮಲ್ಲಿ ಹೆಂಗೆ ಮಾಡೋದು ಅಥವಾ ವಿಚಾರ ಮಾಡತ್ತೆ ನಾನು ಸೊಕಾಸ ನಡ್ಕೋತ ಹೋಗುಣ್ರಿ ಹೆಂಗಿದ್ರೆ ಮತ್ತು ನಿಮ್ಮ ಕಾಲದು ಭಾಳ ಹರ್ಯಾಕತ್ರ ಹೇಳ್ರಿ ಮತ್ತು ಏನಿಲ್ಲ ನಾವು ಊಟ ಆದ ಕೂಡಲೇ ಸಣ್ಣಂಗೆ ಜಾಗ ಬಿಟ್ಟಿರ್ತಾನೆ ಮುಂದೆ ಹೋಗಿರ್ತಾನು ಅಲ್ಲಿ ಜಾಗ ಹಿಡ್ಕೊಂಡು ಕೂತಿರ್ತಾನೆ ನಿಮಗೆಲ್ಲ ನೀವು ಸೊಕಾಸ ಬರ್ರಿ ಊಟ ಅದು ಮಾಡಿ ಬಾಂಡೆ ಗಿಂಡಿ ಎಲ್ಲ ತೊಳೆದ ನೀವು ಬರ್ರಿ ನಮ್ಮ ಮುಂದೆ ಹೋಗಿ ಸಣ್ಣಂಗೆ ಜಾಗ ಹಿಡಿತು ಮತ್ತು ನಿಮ್ಮ ಜೊತೆ ನನಗೆ ಲುಟು 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 ಬರೋಕ್ಕಾಗಬೇಕಲ್ಲ ಕೈಯವ ಅದಕ್ಕೆ ನಾ ಸಣ್ಣಂಗೆ ಮುಂದೆ ಹೋಗಿ ಜಾಗ ಹಿಡಿತಾನೆ. ಊರಿ ಅತ್ತೀರಿ ಹಂಗೆ ಮಾಡ್ರಿ ಮತ್ತು ಇನ್ನೇನು ಮಾಡಕ್ಕೆ ಬರೋದಿಲ್ಲ ರೀ ನೀವು ಮುಂದೆ ಹೋಗಿ ಜಾಗ ಹಿಡೀರಿ ನಾವು ಸಣ್ಣಂಗೆ ನಾನು ಗಿರಿಜಿ ಅದು ಬರ್ತೀವಿ ರೀ. ಯಾಕೆ ಶಾಂತ ಒಂದಿಟ್ಟು ಧ್ವನಿ ಸಣ್ಣದಂಗೆ ಕಾಣತೈತಿ ನಿಂದ? ಅದರ್ಲೇ ರೀ ಅತ್ತೀರಿ ಮತ್ತು ಭಾಳಟ ಎಣ್ಣೆ ಕರಿದಾತ್ರಿ ಎಣ್ಣೆ ಕರ್ದಿದ್ದಕ್ಕೆ ಅದಕ್ಕೆ ಆಟ ತೊಗೊಂಡು ವಾಸನೆ ತೊಗೊಂಡು ಗಂಟ್ಲು ಒಂದಿಟ್ಟು ಹಿಡ್ದಂಗೆ ಆಗೈತ್ರಿ ಮತ್ತು ಏನು ಮಾಡಲ್ರಿ ಅತ್ತೀರಿ ಗಂಟ್ಲು ಒಂದು ಹಿಡ್ದೈತ್ರಿ ಮತ್ತು ಅದಕ್ಕೆ ನನಗೂ ಏನು ತಿಳಿವಾತ್ರಿ ವಿಕ್ಸ್ ಅದು ತೊಗೊಂಡೇನ್ರಿ ಕರೆ ಅದು ಗಂಟ್ಲು ಹಾಕೋ ಒಂದಿಟ್ಟು ಕರ್ ನಾಕ ಹತ್ತೈತ್ರಿ ಯಾಕೆ ಅಂಬಲ್ರಿ ನಂಗೂ ತಿಳಿಯವಾತ್ರಿ. ಹೌದವ್ವ ಅದ ಎಣ್ಣೆ ವಾಸ ಕುಡಿದ್ರೆ ಹಂಗೆ ಆಗ್ತೈತಿವ್ವ ಅದ ಒಂದು ಪಂಚಾಯ್ತಿ ನೋಡಿ ಹಬ್ಬ ಬಂದು ಅಂದ್ರೆ ಎಣ್ಣೆ ಕರಿ ಐಟಮ್ ಮಾಡಿದಿವಂದ್ರೆ ವಾಸ ಕುಡಿದು ಕಿಶಿಂದ ಗಂಟ್ಲ 3-4 ದಿನ ಬಾಧ ಆಗಿಬಿಡ್ತೈತಿ ಮಾತಾಡ್ರೂ ಚೆನ್ನಾಗಿ ಕೇಳ್ಸಂಗಿಲ್ಲ ನಮಗೆ ಎಷ್ಟು ತ್ರಾಸ ಆಕಿರ್ತೈತೆ ಅಂದ್ರೆ ಅದನ್ನ ಯಾರು ಮುಂದೆ ಹೇಳೋದು ಬಿಡಿವ ಕೆಟ್ಟ ಕೆರಸ್ತೈತಿ ಗಂಟ್ಲ ಅಯ್ಯವ್ವ ನಿನಗೆ ಪಾಪ ತ್ರಾಸ ಬಿಡವ ಇದು. ಯಾವ ನಾನು ಬರ್ತೇನೆ ಮತ್ತು ಹೋಗ್ಳಿ ನೋಡಕ್ಕೆ ನೀ ಎಲ್ಲಾರ ನನ್ನ ಬೆಟ್ಟು ಹೋದೇನ ನೋಡ ಮತ್ತು ಅಲ್ವಾ ಯವ್ವ ನೀನು ಬಂದೆ ಅಂದ್ರೆ ಮತ್ತು ಮನೆ ಕಡೆ ಯಾರಯ್ಯವ ಎಲ್ಲರೂ ಅಲ್ಲೇ ಹೋದಿವ ನಮ್ಮ ಮನ್ಯಾಗ ಯಾರು ಇರೋರ ಮನೆ ಬಾಗ್ಲು ಹಾಕೊಂಡು ಹೋಗೋದಾಕತ್ ನೋಡು ಬೇಡ ನಿಮ್ಮ ಮನ್ಯಾಗಿರ ಹೆಂಗಿದ್ರು ನಿಂದ ಓದೋದೈತಿ ನಿಮ್ಮ ಮನ್ಯಾಗ ಕೂತ ಓದಕ್ಕೋ ನಾನು ನಿಮ್ಮ ಆಯಿ ಮತ್ತು ನಿಮ್ಮಪ್ಪ ಅಂತೂ ನಮಗೆ ಹೇಳಾರ್ದ ಕೇಳಾರ್ದನ ಹೋಗಿರ್ತಾನೆ ಬಿಡು ಹೋಗ್ಳಿ ನೋಡಕ್ಕೆ ಯಾಕಂದ್ರೆ ನಾವು ಮತ್ತು ಹೋಗಬೇಕಾಕತಿ ಪದ್ಧತಿ ಪ್ರಕಾರ ಹಿರಿಯದನು ಹೋಗಬೇಕಾಕತಿ ಮತ್ತು ನೀನು ಒಬ್ಬಾಕೆರೆ ಮನ್ಯಾಗ ಇರುವ ಮತ್ತು ಈಗ ಮನೆ ಕೀಲಿ ಹಾಕೊಂಡು ಹೋಗು ಚಲೋ ಅಲ್ಲ ಅನ್ನಿಸ್ತೈತಿ ನನಗರೆ ಮತ್ತು ಬ್ಯಾಡ ನೀ ಇಲ್ಲೇ ಇರು. ಅಯ್ಯ ನಂದೇನ ಈಗೇನು ಪೇಪರ್ ಮುಗ್ದೈತಿ ಒಂದಿಟ್ಟು ಬರ್ತಾನೆ ನನಗೂ ಆಸರ ಬೇಸರ ಅನ್ನೋದಿರ್ತೈತಿ ಬರೀ ಯಾವನ ಓದ್ಕೊತ ನಂಗೆ ಆಗೋದಿಲ್ಲ ನಾನು ಬರ್ತಾನೆ ನೀ ನನ್ನ ಬಿಟ್ಟು ಹೋದ್ರೆ ನಾನು ನಿನ್ನ ಬೆನ್ನದಿ ಬರ್ತಾನೆ ಈಗ ಉಳ್ಳಾಡಿ ಹೇಳ್ತಾನೆ ಮತ್ತು ನಾನು ರೋಡ್ನಲ್ಲಿ ಈಗ ಹೇಳ್ತಾನೆ. ಯಾಕೆ ಪಲ್ಲವಿನೂ ಕೆಮ್ಮತ್ತೇಳು ಏನದು ನಿನಗೆ? ಐರಿ ಅತ್ತೀರಿ ಮತ್ತು ಎಣ್ಣೆ ಕರ್ದಿದ್ದು ತಿಂದ ಮತ್ತು ಅದೇನು ಹಂಗೆ ಇರ್ತೈತೇನ್ರಿ ಅವು ಗೆಳತಿಯಾರ ಅದನ್ನು ತಂದರು ಇದನ್ನು ತಂದರು ಎಲ್ಲ ಥರ ತಿಂದು ಗಂಟ್ಲು ಹಿಡ್ದೈತಿ ಮತ್ತು ಕುಸು ಕೆಮ್ಕೋತ್ ಕೂತಾ ನೋಡ್ರಿ. ಇನ್ನು ವಾತಾವರಣ ಚೇಂಜ್ ಆಗ್ತೈತಿ ಚೇಂಜ್ ಆದ ಕೂಡಲೇ ಇನ್ನೊಂದು ಗ್ರೂಪ್ ಎಲ್ಲರೂ ದವಾಖಾನೆ ಅಡ್ಡಾಡ್ದಕತ್ ನೋಡ್ರಿ ಅತ್ತೀರಿ ಈ ನನಗೆ ಚಾಲು ಆಗೈತಿ ಪಲ್ಲವಿಗೆ ಚಾಲು ಆಗೈತಿ ನಮ್ದಿಬ್ಬರದ ಆತನ ಮತ್ತು ನಿಮಗೆ ಯಾರಿಗೆ ಜಡ್ಡು ಬರ್ತೈತಿ ಹೇಳಕ್ಕೆ ಬರೋದಿಲ್ಲ. ಈ ಗಂಟ್ಲು ಒಂದು ಕೆರ್ಸಾಕ ಹತ್ತೈತಿ ಜೇನುತುಪ್ಪ ಅದು ಎಲ್ಲ ಕುಡ್ದೇನ್ರಿ ಕರೆ ಅದೇನು ಕೆರ್ಸೋದೇನು ಕಮ್ಮಿ ಆಗತ್ರಿ ನನಗೆ ಮಾತಾಡೋಕ್ಕೂ ಒಂದು ಸ್ವಲ್ಪ ತ್ರಾಸ ಆಗತೈತಿ ರೀ ಇವತ್ತು. ಅದಕ್ಕೆ ರೀ ಏನು ಮಾಡಲ್ರಿ ನಾ ಬರ್ಲು ಬ್ಯಾಡ್ರಿ ನಮ್ಮ ಮನ್ಯಾಗ ಇರ್ತೀನಿ ಬೇಕಿರ ನೀವು ರೀ ಪಲ್ಲವಿ ಆಕಿ ಗಿರಿಜಿ ಮತ್ತು ಅವರೆಲ್ಲ ಬರೋರ್ತಾರೆ ಊರನ ಮಂದಿ ಎಲ್ಲ ಬರ್ತಿರ್ತಾರೆ ಒಂದು 4 ಮಂದಿ ನೀವು ಎಲ್ಲರೂ ಕೂಡ ಹೋಗಿ ಬರ್ರಿ ನಮ್ಮ ಮನ್ಯಾಗ ಇರ್ತೀನಿ ರೀ ಯಾಕೋ ನನಗೆ ಒಂದು ಸ್ವಲ್ಪ ಸುಸ್ತು ತ್ರಾಸ ಅನ್ಸಾಕತ್ತೈತಿ ರೀ ಹತ್ತಿರಿ ಎಲ್ಲ ದಗದ ಮಾಡಿ ಒಂದಿಟ ಮೈ ಕೈ ಹಣ್ಣಾಗ್ಯಾವ ನೋಡ್ರಿ. ಅಯ್ಯಯ್ಯ ಅದು ಹೆಂಗೆ ಆಕತ್ತೆ ಶಾಂತ ವರ್ಷದಾಗ ಒಮ್ಮೆ ಬರೋ ಹಬ್ಬ ನೀನು ಬಿಟ್ಟು ನಾ ಹೆಂಗೆ ಹೋಗ್ಲೇವ ಇನ್ನು ನಾನು ಮನ್ಯಾಗ ಇರ್ತೇನೆ ಮನೆ ಮುತ್ತೈದೆ ಹೆಣ್ಣದಿಯವ ನೀ ಹೋಗಿ ತಿರುಗಾಡಿ ನೋಡಿ ಬರ್ರಿ ನಂದೇನ ಆಗೈತಿ ಹೋಗೈತಿ ಮುಗ್ದೈತಿ ನಂದೇನೈತಿ ಇನ್ನು ಎಲ್ಲ ಇರೋದೆಲ್ಲ ನಿಮ್ದೈತಿ ಮುತ್ತೈದೆ ಹೆಣ್ಮಗಳದಿಯವ ಚೆನ್ನಾಗಿ ರೆಡಿಯಾಗಿ ಸಂಜೆನಾಗ ಹೋಗ್ಬಾ ಕೈಕಾಲು ನುಸಾಕತ್ರ ಒಂದು ಸಂಜೆನಾಗ ಅಲ್ಲೇ ಬರುವಾಗ ದೇಸಾಯ ಮೆಡಿಕಲ್ ಐತ್ಲೆ ದೇಸಾಯರ ಗುಳಿಗೆ ಅಂಗಡಿ ಅಲ್ಲೊಂದು 4 ಗುಳಿಗೆ ಹಿಡ್ಕೊಂಡು ಬಂದುಬೇಡಿ ಯಾಕೆ ಅಂಬಲ್ ಎಲ್ಲರಿಗೂ ಯಾಕೋ ಅದು ಕರ್ಚಿಕಾಯ್ದು ಕರ್ದಿದ್ದತಿ ನಾನು ಒಂದು ಸ್ವಲ್ಪ ಗಂಟ್ಲು ಕೆರ್ಸಕ್ಕೆ ಹತ್ತಿರ್ತೈತಿ ಎಲ್ಲರಿಗೂ ಹಂಗಾಕತಿ ಮತ್ತು ತಂಪ ಹಿಡಿದು ಮಳಿ ಹಿಡಿದು ಬಂದಂಗೆ ಮಾಡತೈತಿ ಅದಕ್ಕೆ ಎಲ್ಲರಿಗೂ ತ್ರಾಸ ಆಗೋದು ಒಂದು 4 ಗುಳಿಗೆ ಒಂದು 4 ವಿಕ್ಸ್ ಜಂಡು ಬಾಂಬ ಎಲ್ಲ ತೊಗೊಂಡು ಬಂದುಬಿಡ್ನಿ ಆ ದೇಸಾಯರ ಅಂಗಡಿಯಾಗ ಚಲೋನ ಸಿಗ್ತಾವೆಲ್ಲ ತಂದುಬಿಡು ಹೋಗುವಾಗ ಒಂದು 100 ರೂಪಾಯಿ ಒಯ್ದು ಬರುವಾಗ ಎಲ್ಲ ತಂದುಬಿಡು ಮತ್ತು ಇದನ್ನೊಂದು ತೊಗೊಂಡು ಬಾ ಏನದು ಕರಿಕಾಳ ಕಾಳು ಮೆಣಸ ಅವನಟ್ಟು ತೊಗೊಂಡು ಬಾ ಇದಕ್ಕೆ ನಾವು ಅವನಟ್ಟು ಜಜ್ಜಿಕಿಶಿಂದ ಜೇನುತುಪ್ಪದಾಗ ಹಾಕಿ ಎಲ್ಲರೂ ಒಂದೊಂದು ಚಮಚೆ ಕುಡ್ದೀವನ್ರ ಗಂಟ್ಲ ಸಡ್ಲಕತ್ ನೋಡಿ ಪೂರ ಸಡ್ಲಾಗಿ ಎಲ್ಲರದು ಗಂಟ್ಲ ಬರಬ್ಬರ ಆಗ್ತೈತಿ ಮರಿಲಾರ್ದು ಬರುವಾಗ ಅವನಟ್ಟು ತೊಗೊಂಬಾ ಅಲ್ಲಿ ಆಕಿ ಹೂ ಕಟ್ಟಕ್ಕಿರ್ತಾಳೆ ಹೂ ಕಟ್ಟಕ್ಕೆ ಹೇಳಿ ಒಂದು 10 ರೂಪಾಯಿದು ಕುಲ್ಲ ಹೂ ತೊಗೊಂಡು ಬಾ ಇದಕ್ಕೆ ನಾಳೆ ಮತ್ತು ಕರಿ ಹರಿದಾಗ್ತೈತಿ ಮತ್ತು ಹೂ ಬೇಕಾಗ್ತಾವೆ ಎತ್ತಿ ಶೃಂಗಾರ ಮಾಡೋಕೆ ಮತ್ತು ಮರಿಲಾರ್ದ ಹೂ ತೊಗೊಂಬಾವ ಎತ್ತುಗಳು ಕೊಡಿಯೋದಿಲ್ಲ ಅವು ಹೂ ಕಟ್ಟಬೇಕಲ್ಲ ಚಂದ ಕಾಣ್ಬೇಕು ನಮ್ಮ ಎತ್ತುಗಳ ಚಂದ ಶೃಂಗಾರ ಮಾಡು ನೀವು ನಮ್ಮ ಪಾಲಿನ ದೇವ್ರು ಅವಯವ್ವ ಮುಕ್ಕೋಟಿ ದೇವ್ರು ಇರ್ತಾವವ ನಮ್ಮ ಎತ್ತುಗಳೊಳಗೆ ಒಟ್ಟು ಅದನ್ನು ಪೂಜೆ ಮಾಡಿ ಚಲೋ ಈಗ ನಮಗೆಲ್ಲ ಚಲೋನ ಆಗಕತ್ತೈತಿ ಇನ್ನು ಚೆನ್ನಾಗಿ ಶೃಂಗಾರ ಮಾಡೋಣ ಇರೋ ಹಬ್ಬನ ಖುಷಿಯಿಂದ ಆಚರಿಸೋಣವ ಇರುವ ಬಗ್ಗೆ ಮುತ್ತೈದೆ ಹೆಣ್ಮಗಳದಿ ಮನ್ಯಾಗ ಎಲ್ಲ ಮುಂದೆ ಹೋಗಿ ಓಡಾಡಿ ಮಾಡಕ್ಕೆ ನಿನಗೆ ಆರಾಮ್ ತಪ್ಪಿರ ನನಗಳೇ ಚಿಂತಿವ ಇದೊಂದು. ಅಯ್ಯ ಅತ್ತೀರಿ ನೀವೇನು ಅದೇನು ಚಿಂತೆ ಮಾಡಬೇಡ್ರಿ ನನಗೇನು ಅಂಥದ್ದು ಏನಾಗಿಲ್ಲ ರೀ ಒಂದು ಈಟ್ ಗಂಟ್ಲದು ಕೆರ್ಸತೈತೆ ರೀ ಒಂದು ಇವತ್ತು ರಾತ್ರಿ ಮಕ್ಕಳುವಾಗ ಒಂದು ಗುಳಿಗೆ ತೊಗೊಂಡು ಗುಳಿಗೆ ನುಂಗಿನಿ ಅಂದ್ರೆ ಬಗ್ಗಿನೇ ಹರಿತಾಳ್ರಿ ಎಲ್ಲ ಆರಾಮಾಗತ್ತೆ ಮುಂಜಾನೆ ಅಂದ್ರೆ ಆರಾಮಾಗಿಬಿಡ್ತೈತೆ ರೀ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನೀವು ನೋಡ್ರಿ ಒಂದಿಟ್ಟು ಬೇಕ್ಲಿ ಏರಿ ಮತ್ತು ಅಲ್ಲಿ ಹೋಗುವಾಗ ನೀವು ಮುಂದೆ
ಹೋಗ್ತಂತೀರಿ ಹೋಗುವಾಗ ಕೈಯಾಗ ಛತ್ರಿ ಹಿಡ್ಕೊಂಡು ಹೋಗ್ಬಿಡ್ರಿ. ಎದಕ್ಕಂದ್ರೆ ಮತ್ತು ಮಳೆ ಗಿಳಿ ಬರ್ತಾನೆ ನೀವು ಎಲ್ಲೇ ಬಡ ಬಡ ನಿಮಗೆ ಹೋಗಿ ದಂಡಿಗೆ ನಿಲ್ಲಕ್ಕೆ ಎಲ್ಲ ಪಟ್ನ ಛತ್ರಿ ಏರಿಸಿ ನೀವು ಒಂದು ಕಡೆ ನಿಂತ್ರೆ ತಿಳ್ಕೊಂಡು ನಿಮಗೆ ಅನುಕೂಲ ಆಕತಿ. ಛತ್ರಿ ಒಯ್ಯಿರಿ ಮತ್ತು ಹಂಗೆ ಹೋಗ್ಬೇಡ್ರಿ. ಇವ್ರಂತೂ ಮನೆಗೆ ಯಾವಾಗ ಬರ್ತಾರೋ ಊಟ ಮಾಡಿ ನಂದೇನಿತ್ತು ಊಟ ಮಾಡಿ ಒಂದು ತಾಸರೆ ಮಕ್ಕೊಂಡೆದ್ದ ಹೋಗಕ್ಕೆ ಬರ್ತಾನೆ. ನನಗೊಂದಿಷ್ಟು ತ್ರಾಸ ಆಗತೈತ್ರಿ. ಈಗ ಊಟ ಮಾಡಿ ಒಂದು ತಾಸು ಮಕ್ಕೊಂಡಿದ್ದೀವಂದ್ರೆ ಅನುಕೂಲ ಆಕೈತ್ರಿ. ಇವ್ರಿ ನಿಮ್ಮ ಮಗ ಏನು ರೀ ಅವ್ವ ಬರೇ ಊರು ಅನ್ಕೋತ ಹೋಗ್ತಾನೆ ನೋಡ್ರಿ. ಅಯ್ಯ ನಾನು ನಿನ್ನ ಜೊತೆನ ಬರ್ತೇನೆ. ನೀ ಮುಂದೆ ಹೋಗ್ತಂತಿಲ್ಲ ನಿನ್ನ ಜೊತೆನ ನಾನು ಮುಂದೆ ಬರ್ತೇನೆ. ಆತಳ ನೀ ಆಯಿ ಜೊತೆ ಹೋಗಿ ಎದಾಗ ಮತ್ತು ಪಾಪ ಅವ್ರಿಗೂ ದೂರ ಆಕತಿ. ಮತ್ತು ಕೈಯಾಗ ಒಂದೆರಡು ನೀರಿನ ಬಾಟಲ್ ಹಿಡ್ಕೊಂಡು ಹೋಗಿ. ಯಾಕಂದ್ರೆ ಆಯಿಗೆ ಮತ್ತು ತ್ರಾಸ ಅದು ಆಗಾಕೈತಂದ್ರೆ ಅಲ್ಲೇ ಕೂತ ಒಂದಿವ್ಸ ನೀರು ಮತ್ತು ಕಡಿವಿ ಅಲ್ಲಿಯೂ ನೀರು ಕುಡಿಬೇಡ್ರಿವ. ಮತ್ತು ಈಗ ಗಂಟ್ಲು ಹಿಡ್ದೈತಿ ನಿಂದ ಮತ್ತು ನಿಮ್ಮ ಆಯ್ತೊಂದು ಗಂಟ್ಲು ಹಿಡಿತಾನ ನನಗೊಳ್ಳೆ ತ್ರಾಸ ಆಕತಿ. ಒಂದೆರಡು ಬಾಟಲ್ ಒಂದು ಥರ್ಮಸ್ದಾಗ ಬಿಸಿನೀರು ಕಾಸ್ಕೊಂಡು ಹೋಗಿ ಒಂದಿಟ್ಟು ಉಗರ್ ಬೆಚ್ಚಗೆ ನೀರು ಮಾಡ್ಕೊಂಡು ಹೋಗು. ಮಳೆಗಾಲಗತಿ ಚಾಲು ಆಗೈತಿ ನೋಡತ್ತಿಲ್ಲೋ ಎಲ್ಲ ಕಡೆ ರಾಡಿ ಹಿಡ್ದಿರ್ತೈತಿ. ಮತ್ತು ಅಲ್ಲೇನ ಹೋಗ್ಳಿ ನೋಡಕ್ಕೆ ಹೋದಾಗ ಮಳೆ ಬಂದ್ರೆ ಬತ್ತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಛತ್ರಿ ಮತ್ತು ಒಂದೆರಡು ಬಾಟಲ್ ನೀರು ಎಲ್ಲ ಒಯ್ಯು. ನಿಮ್ಮ ಮುಂದೆ ಹೋಗಿ ಜಾಗ ಹಿಡೀರಿ ನಮ್ಗಟ್ಟ. ಮತ್ತು ಮಂದಿ ಮನಗಂಡು ಬರ್ತಾರವ ನಮಗೆ ಕುಂಟ್ರಾಕ ನಿಂದ್ರಕ್ಕೆ ಜಾಗ ಸಲ್ಲಂಗಿಲ್ಲ. ನೀವು ಹೋಗಿ ಒಂದಿಟ್ಟು ಜಾಗ ಹಿಡೀರಿ. ನಾ ಒಂದಿಟ್ಟು ಬಾಂಡೆ ಗಿಂಡಿ ಎಲ್ಲ ತಿಕ್ಕೆದು ಬರ್ತಾನೆ. ಆತಳ ಶಾಂತ ನಾವು ಮುಂದೆ ಹೋಗಿರ್ತೀವ. ನೀ ಏನು ಚಿಂತೆ ಮಾಡಬೇಡ. ನೀ ಆರಾಮ್ಸೆ ಊಟ ಅದು ಮಾಡಿ ಒಂದು ಅರ್ಧ ತಾಸು ಮಕ್ಕೊಂಡೆದ್ದ ಒಂದಿಟ್ಟು ಅಂಗಲಿಗದು ಎಣ್ಣೆ ಹಚ್ಕೊಂಡು ಬಂದ್ಬಿಡಕ್ಕೆ. ಏನೇನು ನನಗೂ ನೀತಿ ಬರತ್ತೈತೆ ನೋಡಿವ. ಏನು ಆಕಳಿಗೆ ಬರತ್ತೇವ. ತಂಪು ಹಿಡ್ದೈತಿ. ತಂಪು ಹಿಡಿದ್ರೆ ಬರೀ ನಿದ್ದೆ ಬರ್ತೈತಿ ನೋಡಿವ. ಕೆಟ್ಟ ನಿದ್ದೆ ಬರ್ತೈತಿ. ಈಗ ಆ ನಮ್ನಿ ಹೋಳ್ಗೆ ಮಾಡೀವಿ. ಹೋಳ್ಗೆ ತಿಂತ ನನಗೇನಲ್ಲಿ ಮಠ ನಡೆಯಾಕಾಕತ್ತೀವಿ. ಏನು ಹಾಶ್ ಹಚ್ಕೊಂಡು ಮಕ್ಕೋತ ಗೊತ್ತಿಲ್ಲ ಯವ್ವ ಶಾಂತವ. ಅಯ್ಯ ಹತ್ತಿರಿ ಅದು ಏನಾರ ಹೋಗೋದಾರ ಆಗಲ್ರಿ ಬಿಡೋದಾರ ಆಗಲ್ರಿ. ಹೊಟ್ಟೆ ತುಂಬ ಊಟ ಮಾಡಿರಿ ನೀವು. ಯಾಕಂದ್ರೆ ಚೆಂದಂಗೆ ಎಲ್ಲ ಥರ ಹಾಕಿ ಅಡುಗೆ ಮಾಡಿರ್ತೀವಿ. ಚೆಂದಂಗೆ ಊಟ ಮಾಡಿರಿ, ಚೆಂದಂಗೆ ರೆಸ್ಟ್ ಮಾಡಿರಿ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಇಲ್ಕಂದ್ರೆ ಯಾರನ್ನಾರೇ ಕರೆಸ್ತಾನೆ ನೋಡ್ರಿ. ಕರೆಸ್ಕೇಶನ್ದಾಗ ಗಾಡಿ ಮೇಲೆ ಹತ್ತಿಸಿ ಕಳಿಸ್ತಾನೆ. ನೀವೇನು ಅದೇನು ವಿಚಾರ ಮಾಡಬೇಡ್ರಿ. ಚೆಂದಂಗೆ ಒಂದಿಟ್ಟು ರೆಸ್ಟ್ ಮಾಡಿರಿ, ಒಂದಿಟ್ಟು ಮಕ್ಕೊಂಡು ಹೇಳ್ರಿ ನೀವು. ಮತ್ತೇನು ಮಾಡೋದೈತ್ರಿ ತಂಪು ಹಿಡ್ದೈತ್ರಿ ವಾತಾವರಣ ಅಂತೂ. ತಂಪಿಗೆ ನಿದ್ದೆ ಬಂದಂಗೆ ಹೋಗತಿ. ನಿದ್ದೆ ಜೊತೆ ಜಡ್ಡು ಬರ್ತೈತೆ ನೋಡ್ರಿ ಇದಕ್ಕೆ. ನಿಮ್ಮ ಮನ್ಯಾಗ ನೀವು ಬಸವಣ್ಣಗೆ ಏನೇನು ನೈವೇದ್ಯ ಹಿಡಿದಿರಿ ಅನ್ನೋದು ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ವಿಡಿಯೋ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿರಿ. ನಮ್ಮ ವಿಡಿಯೋ ಯಾರು ನೋಡೋದಿಲ್ಲ ಫುಲ್ ವಿಡಿಯೋ ನೋಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಎಲ್ಲರೂ ನಮ್ಮ ವಿಡಿಯೋಸ್ ಫುಲ್ ನೋಡಿರಿ.